ನಮಸ್ತೆ. ಇವತ್ತು ನಾನು ಹಬ್ಬಕ್ಕೆ ಅಕ್ಕಿನೂ ಮತ್ತು ಲಕ್ಷ್ಮೀ ಪೂಜಿದ್ವಲ್ಲ, ಅಕ್ಕಿನೂ ಮತ್ತು ಕಾಯಿನೂ ಅದನ್ನೆರಡು ಹಾಕಿ ಬಳಸಿ ಒಂದು ಸಿಹಿ ಪೊಂಗಲ್ ಥರ ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಅಂತ. ಅದಕ್ಕೆ ಫಸ್ಟು ನಾನು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಒಂದು ಕಪ್ ಅಕ್ಕಿನ ಈ ರೀತಿ 2 ವಿಷಲ್ ಕೂಗಿಸಿದ್ದೀನಿ. ಆಮೇಲೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬೆಲ್ಲನ ಕರಗಿಸಿದ್ದೀನಿ, ಸ್ವಲ್ಪ ಪಾಕ ಬರ್ಸಿಲ್ಲ, ಕರಗಿಸಿದ್ದೀನಿ. ಇವಾಗ ಅದನ್ನು ಸೋಸ್ತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಲೋ ಫ್ಲೇಮಲ್ಲಿ ಇರಬೇಕು. ಸ್ವಲ್ಪ ಹಸಿ ಹಾಲು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸೇರಿಸಿ, ಇಲ್ಲಾಂದರೆ ಬೇಡ. ಇವಾಗ ಒಂದು 3 ಇದನ್ನು ಗೋಡಂಬಿನೂ ಬಾದಾಮಿನೂ ನೆನೆಸಿಟ್ಟಿದ್ದೀನಿ ಬಿಸಿನೀರಲ್ಲಿ. ಇದನ್ನು ಸಿಪ್ಪೆ ಬಿಡಿಸ್ತಾ ಇದ್ದೀನಿ ನೋಡಿ. ಇದನ್ನು ರುಬ್ಬೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಹುರಿಗಡಲೆನೂ ಮತ್ತು 1 ಸ್ಪೂನ್ ಆಗೋಷ್ಟು ಗಸಗಸೆ, 1-2 ಏಲಕ್ಕಿ, ಸ್ವಲ್ಪ ತೆಂಗಿನ ತುರಿ, ಇದನ್ನೆಲ್ಲ ಸೇರಿಸಿ ರುಬ್ಬಬೇಕು. ಇದನ್ನು ಅದ್ರ ಜೊತೆನೇ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿ ಎತ್ತಿಟ್ಕೊಬೇಕು. ಇವಾಗ ಅಷ್ಟರೊಳಗೆ ಇದು ಸ್ವಲ್ಪ ಬೆಂದಿದೆ. ಇವಾಗ ಈ ಮಿಕ್ಸ್ಚರು ಅದರೊಳಗೆ ಸೇರಿಸಿ ಮಿಕ್ಸ್ ಮಾಡಬೇಕು. ಇವಾಗ ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ ಹಾಕ್ತಾಯಿದ್ದೀನಿ. ಇವಾಗ ಬೆಂದಿದೆ ನೋಡಿ. ಇದನ್ನೆಲ್ಲ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲೇ ಬಿಡಿ ಗ್ಯಾಸ್ನ. ನೋಡಿ ಇವಾಗ ಆಗಿದೆ. ತೆಗೆದು ನೋಡ್ತಾ ಇದ್ದೀನಿ ನೋಡಿ. ದೇವ್ರ ನೈವೇದ್ಯಕ್ಕೆ ಅಂತ ಸೂಪರಾಗಿರೋ ಅಂಥದ್ದು ಪೊಂಗಲ್ ಥರ ಮಾಡಿದ್ದೀನಿ. ಅಷ್ಟೇ ಸಿಂಪಲ್ಲಾಗಿ ದೇವ್ರ ನೈವೇದ್ಯಕ್ಕೆ ರೆಡಿಯಾಗಿದೆ.